Hey guys, welcome back to Saga Stories. ಇವಾಗ ನಿನ್ನೆ RCB ಮ್ಯಾಚ್ ನ ಗೆದ್ದಿರೋ ಗುಂಗಲ್ಲೇ ಇನ್ನು RCB ಫ್ಯಾನ್ಸ್ ಗಳು ಇರ್ತಾರೆ. ಒಂಥರ ನೋಡಿ ಹೆಂಗಾಗ್ತಿದೆ ಫೀಲ್ ಬಂತ ಹಾನೆಸ್ಟ್ ಆಗಿ RCB ಫ್ಯಾನ್ಸ್ ಗಳಿಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂತಂದ್ರೆ ಒಂಥರ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಫೈನಲ್ ಕ್ವಾಲಿಫೈ ಆಗಿರೋದ್ರಿಂದ ಸೊ ಏನಿದು ಸಮಥಿಂಗ್ ಇಸ್ ಮಿಸ್ಸಿಂಗ್ RCB ಏನು ಇದೇ ಕೊಡ್ತಾ ಇಲ್ವಲ್ಲ, ನಮಗೆ ಮಜಾನೇ ಕೊಡ್ತಾ ಇಲ್ವಲ್ಲ ಟೂರ್ನಮೆಂಟ್ ಅಲ್ಲಿ. ನಮಗೆ ಈ ತರ ಮಜಾ ಬೇಡ, ನಮಗೆ ಅಂದ್ರೆ ಬೇರೆ ತರನೇ ಮಜಾ ಬೇಕು. ನಮಗೆ ಹೆಂಗೆ ಮಜಾ ಬೇಕು ಅಂದ್ರೆ ಬಾಟಮ್ ಆಫ್ ದ ಟೇಬಲ್ ಕ್ವಾಲಿಫೈ ಜಸ್ಟ್ ಕ್ವಾಲಿಫೈ ಆಗಿ ಆಮೇಲೆ ನಂತರ ಸ್ಟೆಪ್ ಬೈ ಸ್ಟೆಪ್ ಏರ್ಕೊಂಡು ಬರೋಂತ RCB ನಮಗೆ ಬೇಕು ಅಂತ ಒಂಥರ ಫೀಲ್ ಆಗತ್ತೆ. ಬಟ್ ಆದ್ರೂ ಕೂಡ ಅದು ಗೋಯಿಂಗ್ ಫಾರ್ವರ್ಡ್ ಬರುವಂತ ಸೀಸನ್ಗಳಲ್ಲಿ ಬರ್ಬೋದು. ಈ ತರ ಕನ್ವಿನ್ಸಿಂಗ್ ಆಗಿ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡ್ಬಿಟ್ಟು ಓದ್ಸಲಿನೂ ಕೂಡ ಇದೇ ಆಗಿತ್ತು. ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡ್ಬಿಟ್ಟು ಟಾಪ್ 2 ಅಲ್ಲೇ ಫಿನಿಶ್ ಮಾಡಿದ್ವಿ, ಕ್ವಾಲಿಫೈರ್ ನ 1 ಹೊಡೆದ್ವಿ, ಮತ್ತೆ ಫೈನಲ್ಗೆ ಹೋದ್ವಿ. ಸೊ ಇಲ್ಲೂ ಕೂಡ ಅದೇ ರಿಪೀಟ್ ಟೆಲಿಕಾಸ್ಟ್ ಆಗಿದೆ. ಸೊ ರಿಪೀಟ್ ಟೆಲಿಕಾಸ್ಟ್ ಆಯ್ತು ಅಂತಂದ್ರೆ ಅದೊಂಥರ ನಾರ್ಮಲ್ ಆಗೋಗ್ಬಿಡುತ್ತೆ. ಸ್ವಲ್ಪ ಮಜಾ ಕೊಡ್ಬೇಕು ಅಂತಂದ್ರೆ ಹಂಗೆ ಹಿಂಗೆ ಇರ್ಬೇಕು, ಸ್ವಲ್ಪ ಮಿಕ್ಸ್ಡ್ ಮಸಾಲಾ ತರ ಇರ್ಬೇಕು ನೋಡಿ, ಆರ್ ಕ್ವಾಲಿಫೈ ಆದಂತ ರೀತಿ. ಸೊ ಆ ತರ ಇರ್ಬೇಕು. ನಾವು RCB ಮುಂಚೆ ಆ ತರ ನೋಡ್ಕೊಂಡ್ ಬಂದಿದ್ದು. ಬಟ್ ಇವಾಗ ಕನ್ವಿನ್ಸಿಂಗ್ಲಿ ಏನ್ರಾ ನಿಮ್ದು ಲೈ ಗೋಳು, ಹೆಂಗೋ ಒಂದು ಕ್ವಾಲಿಫೈ ಆಗೋಲ್ಲ ಬಿಡ್ರೋ ಸಾಕು. ಕ್ವಾಲಿಫೈ ಆದ್ರೂ ಮಾತಾಡ್ತೀರಾ, ಕ್ವಾಲಿಫೈ ಆಗಿಲ್ಲ ಅಂದ್ರೂ ಮಾತಾಡ್ತೀರಾ. ಟೋಟಲ್ ಸಮಥಿಂಗ್ ಇಸ್ ಮಿಸ್ಸಿಂಗ್. ಒಂಥರ ಕ್ವಶನ್ ನಮ್ಗೆ RCB ಫ್ಯಾನ್ಸ್ ಗಳಿಗೆ, ಏನೋ ಮಿಸ್ ಹೊಡಿತೈತೆ, ಏನು ಅಂತ ಗೊತ್ತಾಗ್ತಿಲ್ಲ. ಒಂದ್ ಸ್ವಲ್ಪ ಎಂಟಿ ತರ ಕಾಣಿಸ್ತೈತೆ RCB ಫ್ಯಾನ್ಸ್ ಗಳಿಗೆ. ಅದು ಹಾನೆಸ್ಟ್ ಆಗಿ ನನಗೆ ಎಂಟಿ ತರ ಫೀಲ್ ಆಗ್ತಾ ಇದೆ. ಸೊ ಓಕೆ, ಫೈನಲ್ಗೆ ಕ್ವಾಲಿಫೈ ಆಗಿದ್ದೀವಿ. ಅಂಡ್ ಪೋಸ್ಟ್ ಮ್ಯಾಚ್ ಆದ ನಂತರ ಮಾತಾಡಿದ್ರೆ, ಪೋಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ರೆ ದೇವದತ್ ಪಡಿಕಲ್ ಮಾತಾಡಿದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ, ದಿನೇಶ್ ಕಾರ್ತಿಕ್ ಮಾತಾಡಿದರೆ, ರಜತ್ ಪಾತಿದಾರ್ ಅವರು ಮಾತಾಡಿದ್ದಾರೆ, ಸಾಕಷ್ಟು ಮಾತಾಡಿದ್ದಾರೆ. ಸೊ ಬೇಸಿಕಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿಗೆ ಕ್ರೆಡಿಟ್ ನ ಕೊಟ್ಟಿದ್ದಾರೆ ದಿನೇಶ್ ಕಾರ್ತಿಕ್ ಅವರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನಾವು ಸೋತಿದ್ವಿ. ಆ ಸೋತಂತ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಹೇಳಿದ್ದು ಒಂದೇ, ಕಂಪ್ಲೀಟ್ ಟೀಮ್ಗೆ ರೊಮ್ಯಾರಿಯೋ ಶೆಫರ್ಡ್ ಇನ್ಕ್ಲೂಡಿಂಗ್ ಅವ್ರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡ್ಬಿಟ್ಟು ಹೇಳಿದ್ರು, ನಿಮ್ಮನ್ನ ಬಿಟ್ಕೊಂಡ್ ಕೊಡೋದಿಲ್ಲ ನಾವು, ನಿಮ್ಮನ್ನ ಪಕ್ಕ ಆಡಿಸ್ತೀವಿ, ನಿಮ್ಮ ಮೇಲೆ ಬ್ಲೇಮ್ ಹಾಕೋದು ಬಿಟ್ಕೊಂಡ್ ಕೊಡೋದು ಅದೆಲ್ಲ ಸೀನೇ ಇಲ್ಲ. ಸೊ ಕಂಪ್ಲೀಟ್ ಟೀಮ್ ಇಂದ ಸೋತಿದ್ವಿ. ಅಂಡ್ ನಮ್ಮ ಇಂಟೆಂಟು ಮುಖ್ಯವಾಗಿರ್ಬೇಕು. ಯಾವ ಆಪೋನೆಂಟ್ ನಮ್ಮ ಎದುರುಗಡೆ ಬಂದ್ರು ಸಹ ನಮ್ಮ ಇಂಟೆಂಟು, ನಮ್ಮ ಉದ್ದೇಶ ಏನಿದೆ, ನಾವು ಆಡೋಂಥ ರೀತಿ ಏನಿದೆ, ಅಪ್ರೋಚ್ ಏನಿದೆ, ಇದು ಮೇಯ್ನು. ನಾವು ಆಡೋಂಥ ಅಪ್ರೋಚು ಎಲ್ಲಾರನ್ನೂ ಸ್ಟನ್ ಮಾಡಬೇಕು ಅಂತ ಅಪ್ರೋಚ್ ಇಟ್ಕೊಂಡು ನಾವು ಆಡಬೇಕು. ಯಾವ ಜರ್ಸಿ ಕಲರ್ ನಮ್ಮ ಎದುರುಗಡೆ ನಿಂತ್ಕೊಂಡಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಅಪ್ರೋಚ್ ಅಲ್ಲಿ ಅವ್ರ ಎಗೇನ್ಸ್ಟ್ ಎಲ್ಲಾರ ಎಗೇನ್ಸ್ಟ್ ಆಡ್ತೀವಲ್ಲ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಅನ್ನೋ ಹತ್ರ ವಿರಾಟ್ ಕೊಹ್ಲಿ ಕೊಟ್ಟಂತ ಮೋಟಿವೇಶನ್ ಇದೆ. ಸೊ ಆ ಮೋಟಿವೇಶನ್ ಇಂದ ಕಂಪ್ಲೀಟ್ಲಿ ಅಲ್ಲಿಂದ ಟ್ರಾನ್ಸಿಷನ್ ಆಗೋಗ್ಬಿಡ್ತು ಟೀಮ್. ಅಲ್ಲಿಂದ ಸಖತ್ತಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತು ನಮ್ಮ RCB. ಅಂಡ್ ಸಕ್ಸಸ್ ಕೂಡ ಕಾಣ್ತು. ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡೋದ್ರ ಮೂಲಕ ಇಲ್ಲಿ ಕ್ವಾಲಿಫೈರ್ 1 ಅಲ್ಲಿ ಅದೇ ತರ ಆಡ್ತು. ದಿನೇಶ್ ಕಾರ್ತಿಕ್ ಹೇಳಿರೋದೇನು ಅಂತಂದ್ರೆ, ನಾವು ಪೋಬ್ಳೆಲ್ಲ ಮ್ಯಾಚ್ನಾಗ ಗೆದ್ಬಿಟ್ಟಿದ್ವಿ ಅಂತ. ಬೌಲಿಂಗ್ ಅಂತ ಬಂದಾಗ ಪೋಬ್ಳೆಲ್ಲ ಮ್ಯಾಚ್ನಾಗ ಗೆದ್ಬಿಟ್ಟಿದ್ವಿ. ಅಂಡ್ ಬ್ಯಾಟಿಂಗ್ ಅಂತ ಬಂದಾಗ ಅಗ್ರೆಸಿವ್ ಸ್ಟಾರ್ಟ್ನ ಅಗತ್ಯತೆ. ರಜತ್ ಪದ್ದಾರ್ ಹೇಳಿದ್ದೇನೆ, ಅಗ್ರೆಸಿವ್ ಸ್ಟಾರ್ಟ್ನ ಅಗತ್ಯತೆ ಸಿಕ್ಕಾಪಟ್ಟೆ ಇದೆ ಟೀಮಿಗೆ. ಸ್ಟಾರ್ಟ್ ಹೆಂಗ್ ಸಖತ್ತಾಗಿ ಬರುತ್ತೋ ಎಂಡ್ ಅದೇ ತರನೇ ಆಗುತ್ತೆ. ಸ್ಟಾರ್ಟ್ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ವೆಂಕಟೇಶ್ ಅಯ್ಯರ್ ಮತ್ತೆ ವಿರಾಟ್ ಕೊಹ್ಲಿ ಯಾವ ತರ ಸ್ಟಾರ್ಟ್ ನ ಕೊಟ್ರು, ಸಖತ್ತಾಗಿ ಸ್ಟಾರ್ಟ್ ನ ಕೊಟ್ರು, ಒಂದು ಪ್ಯಾಕ್ಡ್ ಸ್ಟಾರ್ಟ್ ನ ಕೊಟ್ರು. ದೇವದತ್ ಪಡಿಕಲ್ ಅದಕ್ಕೆ ಸೇರ್ಕೊಂಡು ಒಳ್ಳೆ ಸ್ಟಾರ್ಟ್ ನ ಕೊಟ್ರು. ಅದಾದ ನಂತರ ಅದನ್ನ ಕನ್ವರ್ಟ್ ಮಾಡೋದಕ್ಕಾಗಿದ್ದು, ಅಲ್ಲಿಂದ ಆಚೆಗೆ ತಗೊಂಡು ಹೋಗೋದಕ್ಕಾಗಿದ್ದು ಗೇಮ್ನ. ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂತಂದ್ರೆ ತಲೆಯಲ್ಲಿ ಏನು ಓಡ್ತಾ ಇರೋದಿಲ್ಲ. ರಜತ್ ಪದಾರ್ಗೆ ಅನ್ಸಿದೆ ಅಂತೆ, ಫಸ್ಟ್ ಒಂದು 8 ಬಾಲ್ ನೋಡ್ಕೊಳ್ಳೋಣ, ಒಂದು 8ರಿಂದ 10 ಬಾಲ್ ನೋಡ್ಕೊಳ್ಳೋಣ, ಹೆಂಗ್ ಬಿಹೇವ್ ಆಗ್ತದೆ, ಹಿಂಗೆ ಆಡ್ಬೇಕು ಅನ್ನೋದು ನೋಡ್ಕೊಳ್ಳೋಣ ಅಂತ ಇತ್ತಂತೆ. ಬಟ್ ಅವ್ರು ಯಾವಾಗ ಆ ಜೇಸನ್ ಹೋಲ್ಡರ್ಗೆ ಒಂದು ಫುಲ್ ಶಾಟ್ ನ ಹೊಡಿತಾರೋ ಅವಾಗ ಅವರಿಗೆ ಒಂದ್ ಸ್ವಲ್ಪ ಗೊತ್ತಾಗತ್ತಂತೆ, ಇಲ್ಲ ಈ ತರ ಆಡ್ಬೇಕು, ಈ ವಿಕೆಟ್ ಅಲ್ಲಿ ಹಿಂಗ್ ಆಡ್ಬೇಕು ಅಂತ. ಸೊ ಅವ್ರಿಗೆ ಇದ್ದಿದ್ದು ಒಂದೇ ಅಂತೆ ತಲೆಯಲ್ಲಿ, ಏನೂ ಇರಲಿಲ್ಲ. ಏನು ಇಲ್ಲದೆ ಇರೋದೇ ಒಂದು ಇದ್ದಿದ್ದು. ಯಾಕೆಂತಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಓಡ್ತಾ ಇರುತ್ತೆ ತಲೆಯಲ್ಲಿ. ಸಿಕ್ಕಾಪಟ್ಟೆ ಓಡಿದಾಗ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಮ್ಮ ಮ್ಯಾಕ್ಸಿಮಮ್ ಏನಿರುತ್ತೋ ಅದನ್ನ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ನನ್ನ ಮ್ಯಾಕ್ಸಿಮಮ್ ಏನು, ಪ್ರತಿಯೊಂದು ಬಾಲು 6 ಹೊಡಿಬೇಕು, ಅದೇ ನನ್ನ ಮ್ಯಾಕ್ಸಿಮಮ್. ಸೊ ಪ್ರತಿಯೊಂದು ಬಾಲು ಹಿಟ್ ಮಾಡಬೇಕು, ಪ್ರತಿಯೊಂದು ಬಾಲು ಹಾರ್ಡಾಗಿ ಆಡಬೇಕು. ಸೊ ಅದೇ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೆ ಅಷ್ಟೇ. ತೀರಾ ತಲೆ ಓಡಿಸೋದು, ತೀರಾ ಬುದ್ಧಿವಂತಿಕೆ ತೋರಿಸೋದು, ಸೊ ಅದೆಲ್ಲ ಮಾಡೋದಕ್ಕೆ ಹೋಯ್ತು ಅಂದ್ರೆ ಈ ಸ್ಕೋರ್ ಬರ್ತಾ ಇರಲಿಲ್ಲ. ಸೊ ತಲೆ ಓಡಿಸ್ದಂಗೆ ಆಡಿದೆ ನಾನು, ಜಾಸ್ತಿ ತಲೆ ಓಡಿಸ್ದಂಗೆ. ಜಸ್ಟ್ ಮೆರಿಟ್ ಆಫ್ ದ ಬಾಲ್ ಅಲ್ಲಿ ಆಡಿದೆ ನಾನು. 1 ಬಾಲ್ ಆಡಿ ಟೈಮ್ ತಗೊಂಡ್ಬಿಟ್ಟು ಆಡಿದೆ. ಸೊ ಅದಕ್ಕೋಸ್ಕರ ಈ ಒಂದು ಪೊಸಿಷನ್ ಅಲ್ಲಿ ಇರೋದು ನಮ್ಮ RCB. ಅಂದ್ರೆ ಇಷ್ಟು ಸ್ಕೋರ್ ನ ಮಾಡೋದಕ್ಕಾಗಿದ್ದು ನಮ್ಮ RCB ಜೊತೆಗೆ ನಾನು ಅಂತ. ಜೇಕೋಬ್ ಡಫಿ, ರಸಿಕ್ ಸಲಾಮ್ದಾರ್, ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್ ಎಲ್ಲರಿಗೂ ಕೂಡ, ಎಲ್ಲ ಪೇಸಸ್ಗೂ ಕೂಡ ಕ್ರೆಡಿಟ್ ನ ಕೊಟ್ಟಿದ್ದಾರೆ. ಬರೀ ಪೇಸಸ್ಗೆ ಮಾತ್ರ ಒಂಥರ ಸುಯಾಶ್ ಬೇಜಾರು ಮಾಡ್ಕೊಂಬಾರ್ದು ಅಂತ ಅವರು ಕೂಡ ಹೌದು ಸ್ಟ್ಯಾಂಡ್ ಅಪ್ ಆಗಿದ್ದಾರೆ. ಎಷ್ಟೊಂದು ಮ್ಯಾಚಲ್ಲಿ ಅವರು ಕೂಡ ಸ್ಟ್ಯಾಂಡ್ ಅಪ್ ಆಗಿದ್ದಾರೆ. ಈ ಮ್ಯಾಚಲ್ಲಿ ಇವರು ಸಖತ್ತಾಗಿ ಬೆಟರ್ ಪರ್ಫಾರ್ಮ್ ಮಾಡಿದ್ರು. ಅಂಡ್ ಕೃಣಾಲ್ ಪಾಂಡ್ಯ ಅವರು ಕ್ರೆಡಿಟ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಕ್ರೆಡಿಟ್ ಅನ್ನ ಕೊಟ್ಟಿದ್ದಾರೆ. ಸೊ ಮೈನ್ ಆಗಿ RCB ಇನ್ನ ಒಂದ್ಸಲಿ ಇದನ್ನ ಸಾಧಿಸ್ಬೋದು ಅಂತ, ಹೌದು 31ನೇ ತಾರೀಕು ನಾವು ಇದೆಲ್ಲ ಸಾಧಿಸ್ಬೋದು ಅಂತ ಲಾಸ್ಟಿಗೆ ಹೇಳಿದ್ರೆ. 1 more to come ಅಂತ ರಜತ್ ಪದಿದಾರ್ ಹೇಳಿದ್ದಾರೆ. ಮ್ಯಾಚ್ ಎಲ್ಲ ಗೆಲ್ತಾ ಇದ್ದಾಗೆ ಅವ್ರು ಬಂದು ಹೇಳಿದ್ದಾರೆ 1 more to come, ಇನ್ನೂ ಒಂದು ಬರೋಕ್ಕೆ ರೆಡಿ ಆಗ್ತಾ ಇದೆ, ಇನ್ನೂ ಒಂದು ಟ್ರೋಫಿ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಯಾವ RCB ಫ್ಯಾನ್ಸ್ಗಳು ಕೂಡ ಅನ್ಕೊಂಡಿರೋ ಲಾಸ್ಟ್ ಸೀಸನ್ಗಿನ ಮುಂಚೆ RCB 2 ಸೀಸನ್ ಬ್ಯಾಕ್ ಟು ಬ್ಯಾಕ್ ಫೈನಲ್ ಆಡ್ತಾರೆ.
ಅದು ಈ ತರ ಒಂದು ಪೊಸಿಷನ್ ಇರ್ತಾರೆ, ಈ ತರ ಒಂದು ಸಾಲಿಡ್ ಆಗಿ ಎಲ್ಲರಿಗೂ ಕೂಡ ಸ್ಟಂಡ್ ಮಾಡ್ಬಿಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿಲ್ಲ. 2025 ರಜತ್ ಪಟಿದಾರ್ ಅವ್ರಿಗೆ ಕ್ಯಾಪ್ಟನ್ಸಿ ಬರ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಒಂದು ಕ್ವಶನ್ ಇತ್ತು, ಏನ್ ಮಾಡ್ತಾರೆ ಇವರು, ಏನ್ ಮಾಡ್ತಾರೆ, ಹಿಂಗ್ ಕೊಟ್ಬಿಟ್ರಲ್ಲ ಕ್ಯಾಪ್ಟನ್ಸಿನ, ವಿರಾಟ್ ಕೊಹ್ಲಿ ಕೊಡ್ಬೋದಲ್ಲ ಕ್ಯಾಪ್ಟನ್ಸಿನ, ಹಂಗೆ ಹಿಂಗೆ ಅನ್ನೋದಿತ್ತು. ಬಟ್ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ರಜತ್ ಪಟಿದಾರ್ ಅವರು ಟೀಮ್ನ ಕ್ಯಾಪ್ಟನ್ಸಿನ ನಿಭಾಯಿಸ್ಕೊಂಡು ಇಂಡಿವಿಜುವಲಿ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಕರ್ಕೊಂಡ್ಬಂದು ನಿಲ್ಸಿದ್ರೆ ಫೈನಲ್ಗೆ ಅಂತಂದ್ರೆ ಒಂಥರ ಸ್ಪೆಷಲ್ ಥಿಂಗ್ ಇದೆ ಅಂತ. ಶ್ರೇಯಸ್ ಅಯ್ಯರ್ಗೆ ನಾವು ಯಾವ ತರ ರೇಟ್ ಮಾಡ್ತೀವೋ ಅದೇ ತರ ಇವ್ರಿಗೂ ಕೂಡ ರೇಟ್ ಮಾಡ್ಬೇಕು. ಹೌದು, ಶ್ರೇಯಸ್ ಅಯ್ಯರ್ ಈ ಸಲ ಫ್ಲಾಪ್ ಆದ್ರು ಅಂತ ಅನ್ಕೊಳ್ಳಿ, ಅವ್ರ ಟೀಮ್ ಫ್ಲಾಪ್ ಆಯ್ತು ಅಂತ ಅನ್ಕೊಳ್ಳಿ ಮಧ್ಯದಲ್ಲಿ ಸೀರೀಸ್ ಆಫ್ ಮ್ಯಾಚಸ್ ಸೋತಿದ್ರಿಂದ. ಬಟ್ ಶ್ರೇಯಸ್ ಅಯ್ಯರ್ ಯಾವ್ದಾದ್ರು ಶ್ರೇಯಸ್ ಅಯ್ಯರ್ ಅವ್ರ ಟಾಪ್ ಆಗಿ ರೇಟ್ ಮಾಡ್ತಾರೆ ಇಂಡಿಯನ್ IPL ಅಂತ ಬಂದಾಗ, ಜೊತೆಗೆ ಡೊಮೆಸ್ಟಿಕ್ ಕ್ರಿಕೆಟ್ ಅಂತ ಬಂದಾಗ ಖಂಡಿತ ಇವ್ರನ್ನು ಕೂಡ ಟಾಪ್ ಲೆವೆಲ್ ರೇಟ್ ಮಾಡಬೇಕು. ರಜತ್ ಪಟಿದಾರ್ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್, ಅದು ಮೊದಲೇ ಸಲ ಕ್ಯಾಪ್ಟನ್ಸಿನ ನಿಭಾಯಿಸ್ಕೊಂಡು ಬ್ಯಾಕ್ ಟು ಬ್ಯಾಕ್ ಸೀಸನ್ ಫೈನಲ್ಗೆ ಕರ್ಕೊಂಡ್ಬರೋದು ಅಂತಂದ್ರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಸ್ಪೆಷಲ್ ಕ್ರೆಡಿಟ್ ಗೋಸ್ ಟು ರಾಪಾ ಧುರಾಂಧಾರ್ ನಮ್ಮ ರಜತ್ ಪಟಿದಾರ್ಗೆ.